ಕೊಂಬು ಹೋದ ಮೇಲೆ ಮಳೆಗೆ ಮುಚ್ಚಿದ್ರು ಅಂತೆ. ಹಂಗೆ ನಿಮ್ಮ ಕತೆ. ನೀವೆಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ನನ್ನ ಅಂಕೆನಲ್ಲೇ ಬದುಕಬೇಕು. ನೆನಪಿರಲಿ ಅದು. ಛತ್ರಿ, ದಣಿ ಡ್ರೈವರ್ಗೆ ಕಾರ್ ತೆಗಿಯೋದು ಕೇಳೋ. ಆಗ್ಲಿ ದಣಿ. ಪರಶು, ಈ ನರಕದಿಂದ 1-2 ದಿನದ ಮಟ್ಟಕ್ಕಾದರೂ ರತ್ನ ದೂರ ಇರ್ತಾಳಲ್ಲ, ನನಗೆ ಅದೇ ಸಂತೋಷ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ನಡೀರಿ ಹೋಗಮ್ಮ. ಅಮ್ಮ, ಚಿಕ್ಕಮ್ಮ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ನೀವೇ ತಲೆಗೆ ಟೋಪಿ ಹಾಕ್ಸ್ಕೊತಿದ್ದೀರ. ಅದೇನೇ ಆದ್ರೂ ನನ್ನ ಮೈನಾಗ ಅರಿತಿರೋದು ನಮ್ಮ ಅಪ್ಪನ ರಕ್ತ. ತಂಗಿರಿಲ್ಲೇ ಮಲ್ಕೊಂಡಿದ್ರಲ್ಲ, ಏಟೊತ್ತು ನಂಗೆ ಎಲ್ಲಿ ಹೊಂಟೋದ್ರು? ರಾತ್ರಿ ಆಗೈತೆ. ಪಾರು, ಪಾರು, ಎಲ್ರವ? ಅಪ್ಪಯ್ಯ, ಅಪ್ಪಯ್ಯ, ಯಾರದ? ಶೋ, ನಮ್ಮಪ್ಪ ಅಂತೂ ಮಲ್ಕೊಂಡ್ಬಿಟ್ರೆ ಕುಂಭಕರ್ಣ. ಅರವ, ಅದು ಒಳ್ಳೆ ಕೆಲಸ ಮಾಡೋಕ್ಕೆ ಇವ್ರನ್ನೆಲ್ಲ ಕರ್ಕೊಂಡೋಗವಳೆ ಅನಿಸುತ್ತೆ. ಇವಾಗ ಇವನ್ ಬೇರೆ ಹೋಗ್ಬಿಟ್ನಲ್ಲ, ಏನು ಮಾಡೋದು? ಜಗತ್ತಲ್ಲಿ ಏನೇ ಸುಳ್ಳಾದರೂ ಆದರೆ ತಾಯಿ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಏನೇ ಮಾಡೋದು ತನ್ನ ಮಕ್ಕಳಿಗೋಸ್ಕರನೇ ಮಾಡ್ತಾಳೆ ಹೊರತು ದೇವ್ರಿಗಿಂತ ದೊಡ್ಡವರು ಅಂತ ಯಾರಾದರೂ ಇದ್ರೆ ಅದು ತಾಯಿ ಮಾತ್ರ. ಯಾಕಂದ್ರೆ ದೇವರು ಕಷ್ಟ ಸುಖ ಅನ್ನೋದನ್ನ ಕೊಡ್ತಾಳೆ, ಆದರೆ ತಾಯಿ ಮಕ್ಕಳಿಗೆ ಕೇವಲ ಸುಖ ಮಾತ್ರ ಕೊಡ್ತಾಳೆ. ಮಕ್ಕಳಿಗೆ ಏನಿಷ್ಟ ಅಂತ ಬಾಯ್ಬಿಟ್ಟು ಹೇಳ್ದೆ ಹೋದ್ರು ಅವ್ರಿಗೇನ್ ಬೇಕು ಅಂತ ತಿಳ್ಕೊಳ್ಳೋ ಏಕೈಕ ಜೀವಿ ಅದು ತಾಯಿ. ಒಬ್ಬ ತಾಯಿ ಅವಳ ಜೀವನದಲ್ಲಿ ಎಲ್ಲ ಸ್ಥಾನನೂ ತುಂಬ್ತಾಳೆ, ಆದರೆ ಅವಳ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವೆಷ್ಟೇ ನೋವು ಕೊಟ್ಟರು ಮತ್ತೆ ಮತ್ತೆ ಅಷ್ಟೇ ಪ್ರೀತಿ ಮಾಡೋ ಏಕೈಕ ಜೀವಿ ಅದು ತಾಯಿ. ಗರ್ಭದಲ್ಲಿ ಮಗು ಅವಳಿಗೆ ಗೊತ್ತಿದ್ರು ಕೂಡ ಆ ಮಗು ಹೊರಗೆ ಬಂದ್ಮೇಲೆ ಅಪ್ಕೊಂಡು ಮುದ್ದಾಡೋ ಏಕೈಕ ಜೀವ ತಾಯಿ. ಇಡೀ ಪ್ರಪಂಚದಲ್ಲಿ ಅಮೂಲ್ಯವಾದ ಜೀವಕ್ಕೆ ಚುನಾವಣೆ ಆಯಿತು ಅಂತ ಇಟ್ಕೊಳ್ಳಿ, ಆ ತಾಯಿ ವಿರುದ್ಧ ಯಾರೇ ಗೆದ್ರು ಕೂಡ ಅದು ತಾಯಿ ಮುಖದಲ್ಲಿ ಮಕ್ಕಳು ತರಿಸೋ ನಗು. ಆ ನಗುನ ನನ್ನ ನಾದಿರು ನನ್ನ ಅತ್ತೆಗೆ ಹಂಚ್ಲಿ ಅನ್ನೋದೇ ನನ್ನ ಆಸೆ. ನಾನು ಇದುವರೆಗೂ ಹೇಳಿದ ಕತೆಗೆ ನಾಯಕಿನೇ ನಿಮ್ಮಮ್ಮ. ಅವರು ತುರಂತ ನಾಯಕಿ ಆಗ್ಬಾರ್ದು. ಮಕ್ಕಳಿಗೋಸ್ಕರ ತನ್ನ ಜೀವನ ಸೀರೆ ಸೆರಗಲ್ಲಿ ಗಂಟು ಹಾಕೊಂಡು ಕಾಯ್ತಿದ್ದಾರೆ.
ಇನ್ನೂ ಏನು ನೋಡ್ತಿದ್ದೀರ? ಹೋಗಿ. ಅಮ್ಮ